ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಜನರು ಹೇಳಿದಂತೆ ಪ್ರಜ್ವಲ್ ರೇವಣ್ಣ ಸೈಕೋ, ಹಾಗೆಯೇ ಬಿಜೆಪಿ ಮುಖಂಡ ದೇವರಾಜೇಗೌಡ ಎರಡನೇ ಸೈಕೋ. ಪ್ರಜ್ವಲ್ ಎಲ್ಲೇ ಇದ್ದರೂ ನಮ್ಮ ಪೊಲೀಸರು ಬಂಧಿಸುತ್ತಾರೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಅತ್ಯಾಚಾರ ಪ್ರಕರಣದಲ್ಲಿ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಅರೆಸ್ಟ್. ಹೊಳೆನರಸೀಪುರ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ವಿಚಾರಣೆ. ಎಸ್ಐಟಿ ವಶಕ್ಕೆ ಪಡೆಯುವ ಸಾಧ್ಯತೆ. ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಅಸ್ವಚ್ಛತೆ. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆಯನ್ನ ಸರಿಪಡಿಸುವಂತೆ ಪಟ್ಟು. ಇದು ಮುಂದುವರೆದರೆ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಕೆ ನೀಡಿದ ವಿದ್ಯಾರ್ಥಿಗಳು. ಜನರು ಹೇಳಿದಂತೆ ಪ್ರಜ್ವಲ್ ರೇವಣ್ಣ ಸೈಕೋ, ಹಾಗೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಎರಡನೇ ಸೈಕೋ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಮಾಧ್ಯಮದಲ್ಲಿ ಅಮಿತ್ ಶಾ ವಿಚಾರವಾಗಿ ಮಾತನಾಡಿರುವುದನ್ನು ಕೇಳಿದ್ದೇನೆ. ಅಮಿತ್ ಶಾ ಕರೆಸಿ ಮಾತನಾಡಿ ಬೆನ್ನು ತಟ್ಟುತ್ತಾರೆ ಅಂದ್ರೆ ಏನಂತ ಕರೆಯಬೇಕು? ಅವನ ಮಾತುಗಳು ನಂಬಿಕೆಗೆ ಅನರ್ಹವಾದ ಹೇಳಿಕೆಗಳು. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು, ಪ್ರಜ್ವಲ್ ಎಲ್ಲಿದ್ದಾನೆ ಎಂಬುದು ಗೊತ್ತಿಲ್ಲದೆ ಇರೋದು ಏನಿಲ್ಲ, ಇನ್ವೆಸ್ಟಿಗೇಟ್ ಏಜೆನ್ಸಿಗೆ ಗೊತ್ತಿದೆ. ಬ್ಲೂ ಕಾರ್ನರ್ ನೋಟಿಸ್ ಇರೋದ್ರಿಂದ ಚಲನವಲನ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಇದೆ ಎಂದು ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಕೇಳಿದ್ದ ಸಮಯ ಮುಗಿದಿದೆ, ಯಾವಾಗ ಬರುತ್ತಾನೋ ನೋಡೋಣ. ಮಹಿಳೆ ಅಪಹರಣ ಪ್ರಕರಣ ವಿಚಾರವಾಗಿ ಎಸ್ಐಟಿ ತೀವ್ರತರ ತನಿಖೆ ಮಾಡ್ತಾ ಇದೆ. ಇದು ತಾರ್ಕಿಕ ಅಂತ್ಯಕ್ಕೆ ಬಂದ ನಂತರ ಪ್ರಜ್ವಲ್ ಎಲ್ಲೇ ಇದ್ದರೂ ನಮ್ಮ ಪೊಲೀಸರು ಬಂಧಿಸುತ್ತಾರೆ. ಅವನನ್ನ ಇಂಡಿಯಾಗೆ ಕರೆತಂದೇ ಶಿಕ್ಷೆಗೆ ಒಳಪಡಿಸುವ ಕೆಲಸ ನಮ್ಮ ಪೊಲೀಸರು ಮಾಡ್ತಾರೆ. ಪ್ರಜ್ವಲ್ ಪ್ರಕರಣ ಸಿಬಿಐಗೆ ನೀಡಬೇಕು ಎಂಬ ವಿಚಾರ ಕುರಿತು ಮಾತನಾಡಿದ ಅವರು, ಸಿಬಿಐಗೆ ಕೊಡುವಂತಹ ಕೇಸ್ ಇದು ಎಂದು ನಾನೇನು ಅಂದುಕೊಂಡಿಲ್ಲ. ಸಿಬಿಐನಲ್ಲಿ ಇರೋರು ಸಹ ನಮ್ಮ ಪೊಲೀಸ್ ಅಧಿಕಾರಿಗಳೇ. ನಮ್ಮ ಪೊಲೀಸರನ್ನ ನಾನು ನಂಬುತ್ತೇನೆ. ಎಸ್ಐಟಿಯಲ್ಲಿ ನಾನು ನೋಡ್ತಾ ಇದ್ದೇನೆ, ನಿಷ್ಠಾವಂತ ಆಫೀಸರ್ಸ್ ಇದ್ದಾರೆ ಎಂದು ಹೇಳಿದ್ದಾರೆ. ಕಾನೂನಿನ ಪ್ರಕಾರ ಎಲ್ಲ ಕ್ರಮ ವಹಿಸಿದ್ದಾರೆ. ಹಾಗಾಗಿ ಸಿಬಿಐ ಕೊಡುವ ಅಗತ್ಯತೆ ಇಲ್ಲ. ಇಂಟರ್ಸ್ಟೇಟ್ ಇದ್ದಾಗ ಮಾತ್ರ ಸಿಬಿಐ ಕೇಳೋಕೆ ಅರ್ಥ ಇರುತ್ತೆ. ಇಲ್ಲಿನ ಎಸ್ಐಟಿ ಅವರು ಸಮರ್ಥರಿದ್ದಾರೆ, ಸರಿದಾರಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಲೋಪ ಎಸಗುವ ಅಂಶ ಇದುವರೆಗೂ ಯಾವುದೂ ಕಂಡಿಲ್ಲ. ಆದ್ದರಿಂದ ಸಿಬಿಐಗೆ ಕೊಡುವ ಅಗತ್ಯ ಇಲ್ಲ ಎಂದರು. ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಡುಗಡೆ ಮಾಡಿರುವ ಆರೋಪ ಎದುರಿಸುತ್ತಿರುವ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡನನ್ನು ಬಂಧಿಸಲಾಗಿದೆ. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೊಳೆನರಸೀಪುರ ನಗರ ಠಾಣೆ ಪೊಲೀಸರು ಇಂದು ಅರೆಸ್ಟ್ ಮಾಡಿದ್ದಾರೆ. ಸತತ 4.5 ಗಂಟೆ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಇನ್ನು ಹೇಳಿಕೆ ಪಡೆಯುವುದು ಬಾಕಿ ಇದೆ. ಹೇಳಿಕೆ ಪಡೆದ ಬಳಿಕ ದೇವರಾಜೇಗೌಡರನ್ನ ಮೆಡಿಕಲ್ ಟೆಸ್ಟ್ಗೆ ಪೊಲೀಸರು ಕರೆದೊಯ್ಯಲಿದ್ದಾರೆ. ತದನಂತರ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ. ಇತ್ತ ದೇವರಾಜೇಗೌಡ ಕಾರು ಚಾಲಕನನ್ನ ಕರೆದೊಯ್ದು ಪೊಲೀಸರು ಕಾರು ತಪಾಸಣೆ ನಡೆಸಿದ್ದಾರೆ. ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ಅವರು ಕಾರಿನಲ್ಲಿದ್ದ ಬ್ಯಾಗ್ಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಇದೇ ವೇಳೆ ಕಾರಿನಲ್ಲಿದ್ದ ಮೊಬೈಲ್ ಕೂಡ ವಶಕ್ಕೆ ಪಡೆದಿದ್ದಾರೆ. ಸದ್ಯ ದೇವರಾಜೇಗೌಡ ಕಾರು ಪೊಲೀಸರ ವಶದಲ್ಲಿದೆ. ಲೈಂಗಿಕ ದೌರ್ಜನ್ಯ ಆರೋಪ ಹಿನ್ನೆಲೆ ವಕೀಲ ದೇವರಾಜೇಗೌಡರನ್ನ ಶುಕ್ರವಾರ ಹಿರಿಯೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೊಳೆನರಸೀಪುರ ಪೊಲೀಸರ ಮಾಹಿತಿ ಮೇರೆಗೆ ಹಿರಿಯೂರು ಪೊಲೀಸರು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೋಯಿಲಾಳ್ ಟೋಲ್ ಬಳಿ ದೇವರಾಜೇಗೌಡರನ್ನ ವಶಕ್ಕೆ ಪಡೆದಿದ್ದಾರೆ. ನಗರದ ಆಕಾಶವಾಣಿ ಹಿಂಭಾಗ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ನೀಡುವ ತಿಂಡಿ, ಊಟ, ಶೌಚಾಲಯ, ಕುಡಿಯುವ ನೀರು, ಬೆಡ್ ಸರಿಪಡಿಸುವಂತೆ ಆಗ್ರಹಿಸಿ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಶನಿವಾರದಂದು ಬೆಳಗ್ಗೆ ದಿಢೀರ್ ಪ್ರತಿಭಟನೆ ನಡೆಸಿದ್ದಲ್ಲದೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಸರಿಪಡಿಸುವವರೆಗೂ ಇಲ್ಲಿಂದ ಹೋಗುವುದಿಲ್ಲ, ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಸಿ ಪ್ರತಿಭಟನೆಗೆ ಮುಂದಾದ ಘಟನೆ ನಡೆದಿದೆ. ಹಾಸ್ಟೆಲ್ ವಿದ್ಯಾರ್ಥಿಗಳು ಮಾಧ್ಯಮದೊಂದಿಗೆ ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳ ಹಾಸ್ಟೆಲ್ನಲ್ಲಿ ಸಮಸ್ಯೆಗಳ ವಿರುದ್ಧ ಪ್ರತಿಭಟನೆ ಮಾಡಲಾಗುತ್ತಿದ್ದು, ಈ ಹಾಸ್ಟೆಲ್ ವಾರ್ಡನ್ ಆದಂತಹ ದೇವಯ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದಂತಹ ಸತೀಶ್ ಅವರು ನಮಗೆ ಯಾವ ಸ್ಪಂದನೆ ಮಾಡುತ್ತಿಲ್ಲ. ಹಾಸ್ಟೆಲ್ನಲ್ಲಿ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಹಾಗೂ ಸಂಜೆ ಊಟ ಸೇವನೆ ಮಾಡಲು ಹೋದರೆ ಪ್ರತಿಯೊಂದರಲ್ಲೂ ಹುಳ ಸಿಗುತ್ತದೆ. ಇನ್ನು ಮಲಗಲು ಬೆಡ್ ಕೇಳಿದರೆ ಸರ್ಕಾರಕ್ಕೆ ಕೇಳಬೇಕು, ಆದರೆ ಸರ್ಕಾರವೇ ಕೇಳುತ್ತಿಲ್ಲ ಎಂದು ಸಚಿವರ ಮೇಲೆ ದೂರುತ್ತಾರೆ. ಶೌಚಾಲಯ ವಿಚಾರಕ್ಕೆ ಬಂದರೆ ಸ್ವಚ್ಛತೆ ಮಾಡಿಸುವುದಿಲ್ಲ, ಪ್ರಶ್ನೆ ಮಾಡಿದರೆ ನೀವೇ ತೊಳೆದುಕೊಳ್ಳುವಂತೆ ಸೂಚಿಸುತ್ತಾರೆ. ಈ ಬಗ್ಗೆ ದೂರು ಹೇಳಲು ಹೋದರೆ ಅಧಿಕಾರಿಗಳು ಸರಿ ಮಾಡುವುದಾಗಿ ಹೇಳಿ ಭರವಸೆ ನೀಡುತ್ತಾರೆ, ಆದರೆ ಸರಿಪಡಿಸುವುದಿಲ್ಲ. ಪ್ರತಿಭಟನೆ ಮಾಡಲು ಮುಂದಾದವರಿಗೆ ಬೇರೆ ಹಾಸ್ಟೆಲ್ಗೆ ವರ್ಗಾವಣೆ ಮಾಡುತ್ತಾರೆ, ಇಲ್ಲವೇ ಹಾಸ್ಟೆಲ್ನಿಂದಲೇ ಹೊರಗೆ ಹಾಕುವುದಾಗಿ ಎದುರಿಸುತ್ತಾರೆ. ನಾವು ದಲಿತರು ಎನ್ನುವ ಕಾರಣಕ್ಕೆ ಈ ರೀತಿ ಕಾಣುತ್ತಿದ್ದಾರೆ, ಹಾಗಾದ್ರೆ ದಲಿತರಿಗಾಗಿ ಸಿಗಬೇಕಾದ ಸೌಕರ್ಯ ಕೇಳುವುದು ಬೇಡವೇ ಎಂದು ತಮ್ಮ ಅಳಲು ತೋಡಿಕೊಂಡ ಅವರು, ಎಲ್ಲಾ ಸಮಸ್ಯೆಗಳನ್ನು ಶೀಘ್ರವೇ ಏನಾದರೂ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಸಮಾಜ ಕಲ್ಯಾಣ ವ್ಯಾಪ್ತಿಯಲ್ಲಿ ಬರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಹಾಸ್ಟೆಲಲ್ಲಿ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ. ವಾರ್ಡನ್ ಸರ್ ಆದಂಥ ದೇವಯ್ಯ ಸರ್ ಅವರು ಹಾಗೂ ಸಮಾಜ ಕಲ್ಯಾಣ ಸತೀಶ್ ಸರ್ ಅವರು, ಅವ್ರದ್ದು ಜಿಲ್ಲಾ ಡಿಸ್ಟ್ರಿಕ್ಟ್ ಆಫೀಸರ್ ಅವರು ಕೂಡ ನಮಗೆ ಯಾವುದೇ ಸ್ಪಂದನೆ ಮಾಡ್ತಿಲ್ಲ. ಇವತ್ತು ಏನು ಪ್ರತಿಭಟನೆ ಮಾಡ್ತೀವಿ, ನಮ್ಮ ಉದ್ದೇಶ ಏನಂದರೆ ಏನೇ ಪ್ರತಿಯೊಂದು ಊಟ ಮಾಡ್ತಾರೆ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಊಟ ಏನೇ ಆಗಿರಲಿ ಪ್ರತಿಯೊಂದರಲ್ಲೂ ಹುಳ ಸಿಗುತ್ತೆ. ಅದನ್ನು ನಾವು ಪ್ರತಿ ಸಾರಿ ಹೇಳ್ದಾಗ ಮಾಡಿಸ್ತೀನಿ ಅಂತಾರೆ. ಅದೇ ಕೂಡ ರಾತ್ರಿನೂ ಕೂಡ ಊಟ ವಿಚಾರದ ಕೇಳಿದಾಗ ಹುಳ ಇದ್ದಿತ್ತು, ಅದಕ್ಕೆ ಹುಡುಗರು ಯಾರು ಊಟ ಮಾಡಿಲ್ಲ. ರಾತ್ರಿಯಿಂದ ಹಿಂಗೆ ಕೂತಿದ್ದಾರೆ ಹುಡುಗರು, ಯಾವುದೇ ಅಧಿಕಾರಿಗಳು ಬಂದು ಸ್ಪಂದನೆ ಮಾಡಲಿಲ್ಲ ಸರಿಯಾಗಿ ಬಂದು.
ವಾರ್ಡನ್ ಸರ್ ಫೋನ್ ಮಾಡಿದ್ರೆ ಬೆಂಬಲ ನೀಡಲಿಲ್ಲ, ಬಂದು ಅಡುಗೆ ಮಾಡಿಸ್ಕೊಡ್ತೀನಿ, ಏನೂ ಮಾಡಲಿಲ್ಲ, ಏನು ಐಟಮ್ ಕೊಡ್ತೀನಿ ನೀವು ಅಡುಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅವರು ಸತೀಶ್ ಸರ್ ತಾಲೂಕು ಆಫೀಸರ್ ಅವ್ರೇನಂತಾರೆ, ಏನಾದರೂ ಕೇಳಿದ್ರೆ ಹುಡುಗರು ಏನಾದರೂ ಕ್ವಶನ್ ಮಾಡಿದ್ರೆ ಪ್ರಶ್ನೆ ಮಾಡುವ ಹುಡುಗರುಗಳಿಗೆ ಬೇರೆ ಹಾಸ್ಟೆಲಿಗೆ ಹಾಕೋದು, ಅಲ್ಲ ಹಾಸ್ಟೆಲ್ನ ಕ್ಯಾನ್ಸಲ್ ಮಾಡೋದು. ಏನಾದರೂ ಸಮಸ್ಯೆಗಳು ಬೆಡ್ ಇಲ್ಲ, ಬೆಡ್ ಅಂತ ಕೇಳಿದ್ರೆ ನಾನು ತಂದು ಕೊಡೋಕ್ಕಾಗಲ್ಲಪ್ಪ, ಅದು ಸರ್ಕಾರಕ್ಕೆ ಕೇಳಬೇಕು, ಹಂಗೆ ಸರ್ಕಾರನೇ ಕೊಡ್ತಿಲ್ಲ, ಏನು ಕೊಡ್ತಿಲ್ಲ, ಹಂಗಂಗೆ ಅಂತ ಹೇಳ್ತಾರೆ. ಮಿನಿಸ್ಟ್ರ್ ಮೇಲೆ ಎತ್ತಾಕ್ತಾರೆ ಯಾವುದೇ ವಿಚಾರ ಆಗಲಿ. ಇಲ್ಲಿ ಹೋದ್ಸತಿ ನಾವು ನೀರಿನ ಸಮಸ್ಯೆಗಳು ಬಗೆಹರಿದಾಗ ಇದೇ ಥರ ಪ್ರೊಟೆಸ್ಟ್ ಮಾಡಿದಾಗ ನಮಗೆ ನೀರಿನ ಸಮಸ್ಯೆ ಬಗೆಹರಿದಿದ್ದು. ಆ ನೀರಿನ ಸಮಸ್ಯೆ ಬಗೆಹರಿದಿದೆ ಕೂಡ, ಆದರೆ ಒಳಗಡೆ ನಿಮಗೆ ಕುಡಿಯುವ ನೀರಿಗೆ ತುಂಬ ಇವಾಗಲೂ ಕೂಡ ಸಮಸ್ಯೆ ಇದೆ. ಯಾಕಂದರೆ ಫಿಲ್ಟರ್ ಆಗ್ತಿಲ್ಲ ಕರೆಕ್ಟಾಗಿ, ಕುಡಿಯುವ ನೀರು ಸಮಸ್ಯೆ ಇದೆ. ಮತ್ತು ಈ ಸಮಸ್ಯೆಗಳನ್ನ ಎಲ್ಲ ವಿದ್ಯಾರ್ಥಿಗಳು ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ, ಆದರೂ ಕೂಡ ಸ್ಪಂದಿಸಿಲ್ಲ. ಅದು ನಮ್ಮ ಕಣ್ಮುಂದಿದೆ. ಹಾಗಾಗಿ ವಿದ್ಯಾರ್ಥಿಗಳು ಇವತ್ತು ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಈಗ ವಿದ್ಯಾರ್ಥಿ ನಿಲಯದ ಮುಂದೆ ಟೈಲ್ಸ್ ಕಿತ್ತೋಗಿರ್ತಕ್ಕಂಥ ತುಂಬ ಅಸಹ್ಯವಾಗಿ ಕಾಣ್ತಿದೆ. ಹಾಗೆ ವಾಶ್ರೂಮ್ಸಲ್ಲಿ ಏನು ಯೂರಿನ್ ಪಾಸ್ ಆಗುತ್ತೆ, ಅದು ಪೈಪ್ ಮೂಲಕ ಪಾಸ್ ಆಗ್ತಿಲ್ಲ. ಇವನ್ನೆಲ್ಲ ನೋಡಿದಾಗ ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಿದ್ದೀವ ಅಂತೇಳಿ ವಿದ್ಯಾರ್ಥಿಗಳಿಗೆ ಅನುಮಾನ ಬರ್ತಿರೋದ್ರಿಂದ ಇವತ್ತು ಹಿರಿಯ ವಿದ್ಯಾರ್ಥಿಗಳಲ್ಲೇ ಸೇರಿ ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕು ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಂಡು. ಸಮಸ್ಯೆ ಇದೆ, ಸಮಸ್ಯೆ ಇದೆ ಮುಟ್ಟಲ್ಲಿ ಒಂದು ಸ್ವಲ್ಪ ಕ್ವಾಲಿಟಿಲಿ ತುಂಬ ಕಡಿಮೆ ಮಟ್ಟದಲ್ಲಿದೆ. ಅದು ವಿದ್ಯಾರ್ಥಿಗಳ ಗಮನಕ್ಕೆ ಬರ್ತಿದೆ. ಕೆಲವು ವಿದ್ಯಾರ್ಥಿಗಳು ನಮಗೆ ಹುಳ ಸಿಕ್ಕಿದೆ ಅಂತೇಳಿ ಹೇಳ್ತಿದ್ದಾರೆ. ಹಾಗಾಗಿನೇ ಈ ಪ್ರತಿಭಟನೆ ಇದು ಹಲವಾರು ವರ್ಷಗಳಿಂದ ಇದೆ, ಹುಳ ಬಿದ್ದಿರೋದು ಮತ್ತೆ ಶೌಚಾಲಯ. ಪ್ರತಿಭಟನೆಯಲ್ಲಿ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಾದ ಪ್ರವೀಣ್, ಪ್ರತಾಪ್, ಸುಮನ್, ಶಿವಕುಮಾರ್, ಶರತ್, ಆಕಾಶ್, ಪ್ರೀತಂ, ಚಿದಂಬರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಬಲೆಯರನ್ನ ಗೌರವಿಸೋಣ, ಅತ್ಯಾಚಾರಿಗೆ ತಕ್ಕ ಶಾಸ್ತಿ ಮಾಡೋಣ ಎನ್ನುವ ಘೋಷಣೆಯೊಂದಿಗೆ ಹಾಸನ ಚಲೋ ಕಾರ್ಯಕ್ರಮವನ್ನು ಮೇ 13ರಂದು ಹಾಸನ ನಗರದಲ್ಲಿ ಹಮ್ಮಿಕೊಂಡಿರುವುದಾಗಿ ಕೆಆರ್ಎಸ್ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷ ಉಮೇಶ್ ಬೆಳಗುಂಬ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೇ 13ರ ಸೋಮವಾರದಂದು ಬೆಳಗ್ಗೆ 11 ಗಂಟೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಎನ್ನ ವೃತ್ತದ ಮೂಲಕ ಸಾಗಿ ನಂತರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸೇರಲಾಗುವುದು. ಸಂಸದ ಪ್ರಜ್ವಲ್ ತನ್ನ ಬಳಿಗೆ ಸಹಾಯ ಯಾಚಿಸಿ ಬಂದ ಜಿಲ್ಲೆಯ ನೂರಾರು ಹೆಣ್ಣು ಮಕ್ಕಳನ್ನ ಅಧಿಕಾರ ಮತ್ತು ಸಾಂದರ್ಭಿಕ ಲಾಭ ಪಡೆದು ಲೈಂಗಿಕವಾಗಿ ಶೋಷಣೆ ಮಾಡಿರುವುದು ದುರ್ದೈವದ ವಿಚಾರವಾಗಿ ಅಗತ್ಯ ಕ್ರಮಕ್ಕೆ ಜಿಲ್ಲಾಧಿಕಾರಿಗೆ ಮನವಿ ಕೊಡಲಾಗುವುದು. ವಿಕೃತಿ ಮೆರೆದಿರುವ ಪ್ರಜ್ವಲ್ ರೇವಣ್ಣ ಅವರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸುವುದರ ಮೂಲಕ ಯಾವುದೇ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಲಿ ಇತರರೇ ಆಗಲಿ ಇಂತಹ ಕೃತ್ಯಗಳನ್ನು ಎಸಗಲು ಆಗದಂತೆ ತಡೆಯೊಡ್ಡಬೇಕಾಗಿದೆ ಎಂದು ಆಗ್ರಹಿಸಿದರು. ಪೆನ್ಡ್ರೈವ್ ಬಹಿರಂಗ ಪ್ರಕರಣವು ಪಾರದರ್ಶಕವಾಗಿ ತನಿಖೆ ಆಗುವಂತೆ ನಾವು ಸರ್ಕಾರವನ್ನು ಆಗ್ರಹಿಸುತ್ತೇವೆ. ಪಾರದರ್ಶಕ, ನಿಷ್ಪಕ್ಷಪಾತವಾಗಿ ತನಿಖೆಯಾಗಬೇಕಾದರೆ ಪ್ರಜ್ವಲ್ ರೇವಣ್ಣ ಕುಟುಂಬದ ಕೃಪಾ ಕಟಾಕ್ಷದಿಂದ ಹಾಸನ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆ ಕುಟುಂಬದ ಋಣದಲ್ಲಿ ಇದ್ದೇವೆಂದು ಭಾವಿಸಿ ಹಲವಾರು ನೌಕರರು ಹಾಗೂ ಅಧಿಕಾರಿಗಳನ್ನ ಈ ಪ್ರಕರಣದ ತನಿಖೆ ಮುಗಿಯುವವರೆಗೆ ಬೇರೆ ಜಿಲ್ಲೆಗೆ ವರ್ಗಾಯಿಸಿ ಪ್ರಕರಣದ ಸಾಕ್ಷ್ಯಗಳನ್ನು ತಿರುಚುವ, ಬೆದರಿಸುವುದನ್ನು ತಪ್ಪಿಸಬೇಕು ಎಂದು ಕೆಆರ್ಎಸ್ ಪಕ್ಷ ಆಗ್ರಹಿಸುತ್ತದೆ ಎಂದರು. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಅತ್ಯಾಚಾರಿ ಮತ್ತು ಈ ಕೃತ್ಯಗಳಲ್ಲಿ ಸಹಕರಿಸಿದವರಿಗೆ ಹಾಗೂ ಈ ವಿಡಿಯೋಗಳನ್ನು ಹರಿಬಿಟ್ಟಿರುವವರು ಸೇರಿ ತನಿಖೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸುತ್ತೇವೆ ಹಾಗೂ ಈ ಪ್ರತಿಭಟನೆಗೆ ರಾಜ್ಯದ ಜನರು ಬೆಂಬಲ ನೀಡಬೇಕೆಂದು ಮನವಿ ಮಾಡುತ್ತೇವೆ ಎಂದು ಹೇಳಿದರು. ಪ್ರಜ್ವಲ್ ರವರು ತಮ್ಮ ಒಂದು ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಅವರ ಹತ್ರ ಬರ್ತಂತ ಸಂತ್ರಸ್ತೆಯರು ಅಥವಾ ಅಬಲೆಯರು ಏನು ಪ್ರಭಾವ ಇಲ್ಲದಂಥವ್ರನ್ನ ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ಲೈಂಗಿಕವಾಗಿ ದೌರ್ಜನ್ಯ ಎಸಗಿರುವಂತಹ ವಿಡಿಯೋ ಪೆನ್ ಡ್ರೈವ್ ಹಾಸನದ ಬಿಫೋರ್ ಎಲೆಕ್ಷನ್ ಇನ್ನೂ 4-5 ದಿನ ಇದ್ದಂತಹ ಸಂದರ್ಭದಲ್ಲೇ ಹಾಸನ ಜಿಲ್ಲೆಯೆಲ್ಲ ಓಡಾಡಿತ್ತು. ಅದು ದೊಡ್ಡ ಸುದ್ದಿಯಾಗಿ ನೆಕ್ಸ್ಟ್ ನಂತರದಲ್ಲಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಹಾಸನದನ್ನ ಬಿಟ್ಟು ಹೊರದೇಶದಲ್ಲಿದ್ದಾರೆ ಅಂತ ತಮ್ಮ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ನೋಡ್ತಿದ್ದೀರಾ. ಇಂಥ ಸಂದರ್ಭದಲ್ಲಿ ಮೊದಲು ದಿನಾಂಕ 27/4/2024ರಂದು ಎಲೆಕ್ಷನ್ ಆದ ಮಾರನೇ ದಿನನೇ ಸನ್ಮಾನ್ಯ ಇಲ್ಲಿ SP ಅವರಿಗೆ ಮತ್ತು ಒಳನರಸೀಪುರಕ್ಕೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಲಿಂಗೇಗೌಡರ ನೇತೃತ್ವದಲ್ಲಿ ಇಲ್ಲೊಂದು ಪತ್ರಿಕಾಗೋಷ್ಠಿ ಮಾಡಿ ನಾವು ಕಂಪ್ಲೇಂಟ್ ಕೊಟ್ವಿ. ಆದ್ರೆ ಅವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕೆಆರ್ಎಸ್ ಪಕ್ಷದ ಭುವನಹಳ್ಳಿ ವಿ ರಮೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಿಟ್ಟನಹಳ್ಳಿ ಮಧು, ನಾಸೀರ್ ಇತರರು ಉಪಸ್ಥಿತರಿದ್ದರು. ಜೂನ್ 3ರಂದು ನಡೆಯುವ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು ಸಾಮಾಜಿಕ ನ್ಯಾಯದಡಿ ಬೆಂಬಲ ನೀಡುವಂತೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಹಾಗೂ ಕರ್ನಾಟಕ ಕಾಯಕ ಸಮಾಜದ ಒಕ್ಕೂಟದ ರಾಜ್ಯ ಘಟಕದ ಅಧ್ಯಕ್ಷ ಕೆಸಿ ಪುಟ್ಟಸಿದ್ದ ಶೆಟ್ಟಿ ಮನವಿ ಮಾಡಿದರು.
ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಚುನಾವಣೆಯಲ್ಲಿ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧಿಸಲು ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದೇನೆ. ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರದ ಮತದಾರರನ್ನ ಸಂಪರ್ಕಿಸಿ ಪ್ರಚಾರವನ್ನು ಆರಂಭಿಸಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದರು. ಶಿಕ್ಷಕರ ನೇಮಕಾತಿ, ಶಿಥಿಲವಾಗಿರುವ ಸಾವಿರಾರು ಸರ್ಕಾರಿ ಶಾಲಾ ಕಟ್ಟಡಗಳ ದುರಸ್ತಿ, ಮಾನ್ಯತೆ ನೀಡುವಲ್ಲಿ ಖಾಸಗಿ ಅನುದಾನಿತ ಶಾಲೆಗಳಿಗೆ ಆಗಿರುವ ಅನ್ಯಾಯ ಸರಿಪಡಿಸಲಾಗುವುದು. ಗುತ್ತಿಗೆ ಆಧಾರದಲ್ಲಿ ಶಿಕ್ಷಕರಿಗೆ ಕಾಲ್ಪನಿಕ ಭತ್ಯೆ ಕೊಡಿಸುವುದು, ಲಕ್ಷಾಂತರ ಬಿಎಡ್, ಡಿಎಡ್ ತರಬೇತುದಾರರಿಗೆ ಉದ್ಯೋಗ ಸೇರಿದಂತೆ ನಾನಾ ಬೇಡಿಕೆ ಈಡೇರಿಸುವ ಭರವಸೆಯನ್ನ ನೀಡುತ್ತೇನೆ ಎಂದರು. 4 ಜಿಲ್ಲೆಯಿಂದ ಸುಮಾರು 18,379 ಮತದಾರರಿದ್ದು, ಇವರಲ್ಲಿ 8,000 ಮಹಿಳೆಯರು ಹಾಗೂ 10,000ಕ್ಕೂ ಹೆಚ್ಚು ಪುರುಷ ಮತದಾರರಿದ್ದಾರೆ. ಹಾಸನ ಜಿಲ್ಲೆಯಲ್ಲಿಯೇ ಸುಮಾರು 4,000ಕ್ಕೂ ಹೆಚ್ಚು ಮತದಾರರಿದ್ದು, ಈ ಜಿಲ್ಲೆಯ ಮತದಾರರೇ ನಿರ್ಣಾಯಕರಾಗಿದ್ದಾರೆ ಎಂದರು. ಕಳೆದ ಬಾರಿ ನಡೆದಂತಹ ಎಲ್ಲಾ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳು ಮಂಡ್ಯ ಜಿಲ್ಲೆಯ ಬಹುತೇಕ ಒಕ್ಕಲಿಗ ಅಭ್ಯರ್ಥಿಗಳಿಗೆ ಮತ ಹಾಕುತ್ತಿದ್ದಾರೆ. ಆದರೆ ಹಾಸನ, ಮೈಸೂರು ಮತ್ತು ಚಾಮರಾಜನಗರದ ಪ್ರಾತಿನಿಧ್ಯ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದು, ಸಾಮಾಜಿಕ ನ್ಯಾಯದಡಿ ಒಕ್ಕಲಿಗೇತರ ಸಮುದಾಯಕ್ಕೂ ಪ್ರಾತಿನಿಧ್ಯ ನೀಡಲಿ ಎಂದು ಮನವಿ ಮಾಡಿದರು. ಹಾಸನ, ಮಂಡ್ಯ, ಮೈಸೂರು ಮತ್ತು ಚಾಮರಾಜನಗರ 4 ಜಿಲ್ಲೆಗಳನ್ನು ಒಳಗೊಂಡಂಥ ಒಂದು ಕ್ಷೇತ್ರ ದಕ್ಷಿಣ ಶಿಕ್ಷಕರ ಕ್ಷೇತ್ರ. ಸರ್, ಈ ಕ್ಷೇತ್ರದಲ್ಲಿ ಪ್ರೌಢಶಾಲೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿನ ಶಿಕ್ಷಕರು, ಅಲ್ಲಿಂದ ಮೇಲ್ಪಟ್ಟು ಜೂನಿಯರ್ ಕಾಲೇಜ್ನಲ್ಲಿ, PU ಕಾಲೇಜ್ನಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರು, ಡಿಗ್ರಿ ಕಾಲೇಜ್ನವರು, ವಿಶ್ವವಿದ್ಯಾನಿಲಯದವರು, ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜಿನ ಎಲ್ಲ ಲೆಕ್ಚರರ್ಸ್ ಕೂಡ ಈ ಒಂದು ಚುನಾವಣೆಯಲ್ಲಿ ಮತದಾರರಾಗಿ ನೋಂದಾವಣಿಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ನೋಂದಾವಣಿ ಕೆಲಸ ಮುಗಿದಿದೆ. ಇವತ್ತು ಚುನಾವಣಾ ಆಯೋಗ ಅಧಿಸೂಚನೆಯನ್ನು ಕೂಡ ಹೊರಡಿಸಿದೆ. 9ನೇ ತಾರೀಕಿಂದ 16ನೇ ತಾರೀಕುವರೆಗೆ ನಾಮಿನೇಷನನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ನಾನು KC ಪುಟ್ಟಸಿದ್ದಶೆಟ್ಟಿ, ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ. ಸಾಲ ಮಾಡಿ ಕಷ್ಟಪಟ್ಟು ಬೆಳೆದಿದ್ದ ಬೆಳೆಗಳನ್ನು ಕಾಡಾನೆಗಳ ಹಿಂಡು ತುಳಿದು ನಾಶ ಮಾಡಿದ ಪರಿಣಾಮ ಲಕ್ಷಾಂತರ ರು ನಷ್ಟ ಉಂಟಾಗಿ ಮನನೊಂದ ವ್ಯಕ್ತಿ ಸಾವಿಗೀಡಾಗಿರುವ ಘಟನೆ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಚಿಕ್ಕ ಸಾಲಾವರದ ಬಾವಿಕಟ್ಟೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ 55 ವರ್ಷದ ರೈತ ಮಹೇಶ್ ರವರು ಸಾವನ್ನಪ್ಪಿರುವ ವ್ಯಕ್ತಿಯಾಗಿದ್ದು, ತಂದೆಯನ್ನ ಕಳೆದುಕೊಂಡ ಮೃತ ರೈತನ ಪುತ್ರ ಸುಚಿತ್ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ವಿವಿಧ ಸಂಘ ಸಂಸ್ಥೆ, ಬ್ಯಾಂಕ್ ಹಾಗೂ ಖಾಸಗಿ ವ್ಯಕ್ತಿಗಳಿಂದ ಕೈಸಾಲ ಪಡೆದು ತಮ್ಮ 1.5 ಎಕರೆ ಜಮೀನಿನಲ್ಲಿ ಶುಂಠಿ, ಜೋಳದಂತಹ ಬೆಳೆಯನ್ನ ಬೆಳೆದಿದ್ರು. ಹಲವಾರು ದಿನಗಳಿಂದ ಬೀಡು ಬಿಟ್ಟಿರುವ ಕಾಡಾನೆಗಳ ಹಿಂಡು ಬುಧವಾರ ರಾತ್ರಿ ನಮ್ಮ ಜಮೀನಿಗೆ ದಾಳಿ ಮಾಡಿ ಬೆಳೆಯನ್ನ ತುಳಿದು ನಾಶ ಮಾಡಿದೆ. ಹೀಗಾಗಿ ಮಾಡಿದ ಸಾಲವನ್ನ ತೀರಿಸುವುದು ಹೇಗೆ ಎಂಬ ಚಿಂತೆಯಲ್ಲಿ ಬೇಸರದಿಂದ ಮನೆಗೆ ಬಂದು ಕ್ರಿಮಿನಾಶಕವನ್ನ ಸೇವಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದರೂ ಸಹ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದರು. ವಾರ ಇಂಟ್ರೆಸ್ಟಿಂದ ಆನೆಗಳು ಬಂದು ಜಮೀನಲ್ಲಿ ಶುಂಠಿ ಹಾಕಿದ್ವಿ ಮತ್ತು ಕಾಫಿ ಅಕ್ಕಿಲ್ಲ ಹಾಳು ಮಾಡಿದ್ವಿ. ಸಾಲ ಮಾಡ್ಕೊಂಡಿದ್ವಿ. ಸಾಲ ಹೆಂಗೆ ತೀರ್ಸೋಣ ಅಂತ ಹೇಳ್ಬಿಟ್ಟು ಮನೆಗೆ ಇಟ್ಟು ಆನೆ ಬಂದು ಜೋಳ ಶುಂಠಿ ಎಲ್ಲ ಮತ್ತೆ ಹಾಳು ಮಾಡಿದ್ವಿ. ಅದೇ ಟೆನ್ಷನ್ ಸಾಲ ಮಾಡ್ಕೊಂಡು ಈ ಥರ ಮಾಡ್ತಿದ್ವಿ. ಸಾಲ ಮಾಡ್ಕೊಂಡಿದ್ವಿ ಮತ್ತು ಸೊಸೈಟಿ ಬ್ಯಾಂಕಲ್ಲಿ ಸಾಲ ಮಾಡ್ಕೊಂಡಿದ್ವಿ ಮತ್ತು ಇಲ್ಲಿ ಸಂಘ ಸಂಸ್ಥೆಗಳಲ್ಲಿ ಎಲ್ಲರಿಗೂ ಸಾಲ ತಗೊಂಡಿದ್ವಿ. ಅದು ಹೆಂಗೆ ತೀರ್ಸೋಣ ಅಂತ ಟೆನ್ಷನ್ ತಗೊಂಡು ಅಪ್ಪ ಅಮ್ಮ ರಾತ್ರಿ ಮತ್ತು ಆನೆ ಬಂದು ದಾಳಿ ಮಾಡಿದ್ದು ಗೊತ್ತಾಗಿ ವಿಷಯ ಗೊತ್ತಾಗಿ ಮೃತರ ಸಂಬಂಧಿ ಶಿವಕುಮಾರ್ ಮಾತನಾಡಿ, ಕಾಡಾನೆಗಳು ಈ ಭಾಗಕ್ಕೆ ಬಂದು ಹಲವಾರು ದಿನಗಳು ಕಳೆದಿವೆ. ಆದರೆ ಆನೆ ಕಾರ್ಯಪಡೆ ತಂಡ ಹಾಗೂ ಅರಣ್ಯ ಇಲಾಖೆಯವರು ಆನೆಗಳನ್ನು ಬೇರೆ ಕಡೆ ಓಡಿಸಲು ಸಾಧ್ಯವಾಗಿಲ್ಲ. ಈ ಕಾರಣದಿಂದಾಗಿ ಆನೆಗಳಿಗೆ ಹೆದರಿ ಕೂಲಿ ಕಾರ್ಮಿಕರು ತೋಟಗಳಿಗೆ ಬಂದು ಕೆಲಸ ಮಾಡಲು ಭಯಪಡುತ್ತಾರೆ. ಮಾನ್ಯ ಬೇಲೂರು ಶಾಸಕರು, ಅರಣ್ಯ ಇಲಾಖೆ ಅಧಿಕಾರಿಗಳು ಬೆಳೆಹಾನಿಯಿಂದ ಲಕ್ಷಾಂತರ ರು ನಷ್ಟ ಉಂಟಾಗಿ ಮನನೊಂದು ಮೃತಪಟ್ಟ ಮಹೇಶ್ ರವರ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ಮನವಿ ಮಾಡುತ್ತೇವೆ ಎಂದರು. ಇದೆಲ್ಲ ಒಂಥರ ಏನಾಗಿದೆ ಅಂತಂದರೆ, ನಾವು ಸಾವು ಬದುಕಿನ ಮಧ್ಯೆ ಒಂದು ಸೆಣಸಾಟ ಮಾಡುವಂತಾಗಿದೆ. ನಮ್ಮ ತೋಟಗಳಿಗೆ ಕಾರ್ಮಿಕರು ಕೆಲಸಕ್ಕೆ ಬರ್ತಾ ಇಲ್ಲ. ಏಕೆಂದರೆ ಆನೆ ಇದೆ, ನಾವು ಬರೋಕ್ಕಾಗಲ್ಲ, ನಾವು ಬೇರೆ ಕಡೆ ಹೋಗ್ತೀವಿ ಅಂತ ಹೋಗ್ತಾ ಇದ್ದಾರೆ. ಹಾಗಾಗಿ ನಮಗೆ ಜನಗಳ ಕೊರತೆ
ಜನಗಳು ಕೊರತೆ ಇದ್ರೂ ಈ ಆನೆಗಳು ಸವಾಸದಿಂದ ನಮ್ಮ ಕೆಲಸ ಕಾರ್ಯಗಳು ಎಲ್ಲ ಸ್ಥಗಿತ ಆಗಿದ್ದಾವೆ. ಹಾಗಾಗಿ ನಮ್ಮ ದಯಮಾಡಿ ನಮ್ಮ ಶಾಸಕರು ಈ ಥರ ನಮ್ಮ ರೈತರಿಗಾಗಿರುವಂಥ ಈ ನಷ್ಟವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಮಾಡಿ ಈ ಒಂದು ಆನೆಗಳನ್ನು ಕಾರ್ಯಾಚರಣೆಯನ್ನು ಯಾವ ಥರದಲ್ಲಿ ನೀವು ನಿಭಾಯಿಸಬೇಕು, ನೀವೇ ನಮಗೊಂದು ದಾರಿ ಮಾರ್ಗ ತೋರಿಸ್ಬೇಕು. ಹಾಗೆ ಈಗ ನಮ್ಮ ಒಂದು ಮಹೇಶ್ರವರ ಕುಟುಂಬಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಅವರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ತಮ್ಮ ಅಭಯಹಸ್ತವನ್ನು ನೀಡುವುದರ ಮೂಲಕ ಈ ಮೃತರ ಕುಟುಂಬಕ್ಕೆ ಒಂದು ನೆರವಾಗಬೇಕು ಅಂತೇಳಿ. ಈ ವೇಳೆ ಮಂಜುನಾಥ್, ಗೋಪಾಲ್, ಪ್ರಕಾಶ್, ಭರತ್, ಹರೀಶ್, ರುದ್ರೇಶ್, ಕುಮಾರ್, ಸುರೇಶ್ ಹಾಗೂ ಇನ್ನಿತರ ಸಂಬಂಧಿಕರು ಇದ್ದರು. ವರದಿ ದಿನೇಶ್ ಬೆಳ್ಳಾವರ, ವಿವಿಸಿ ನ್ಯೂಸ್, ಬೇಲೂರು. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ನೀಡಿದ ವಿಚಾರಧಾರೆಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಂಡರೆ ಮಾತ್ರ ಸಾಮರಸ್ಯದಿಂದ ಕೂಡಿದ ಸದೃಢ ದೇಶವನ್ನು ಕಟ್ಟಲು ಸಾಧ್ಯವೆಂದು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ತಿಳಿಸಿದರು. ಬೇಲೂರು ಪಟ್ಟಣದ ಅಂಬೇಡ್ಕರ್ ನಗರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ವತಿಯಿಂದ ಹಮ್ಮಿಕೊಂಡ ವಿಶ್ವಗುರು ಬಸವಣ್ಣನವರ ಜಯಂತಿ ಮತ್ತು ಕಾಯಕಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜೀವನದಲ್ಲಿ ಬೆಳಕು ಮೂಡಲು ಇವತ್ತು ಬಸವಣ್ಣನವರ ಚಿಂತನೆ, ಸಂದೇಶ, ವಚನಗಳ ಅಧ್ಯಯನ ಅಗತ್ಯ. ಬಸವಣ್ಣ ಅವರ ವಚನಗಳ ಜ್ಞಾನ ಭಂಡಾರವನ್ನ ಇವತ್ತು ವಿದೇಶಗಳಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ. ಆದರೆ ನಮ್ಮ ಭಾರತೀಯರು ಅಂತಹ ಸಕಾರಾತ್ಮಕ ಕಾರ್ಯಕ್ಕೆ ಇನ್ನೂ ಆಸಕ್ತಿ ಮೂಡಿಸಿಕೊಂಡಿಲ್ಲ. ಇನ್ನಾದರೂ ಭಾರತೀಯರು ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ವಿಚಾರಧಾರೆಗಳನ್ನು ಅಳವಡಿಸಿಕೊಳ್ಳ ಬೇಕಿದೆ ಎಂದರು. 12ನೇ ಶತಮಾನ ಅಂತಂದ್ರೂ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಅದು ಒಂದು ಸುವರ್ಣ ಯುಗ. ಆ ಸುವರ್ಣ ಯುಗದಲ್ಲಿ ನಡೆದಂಥ ಒಂದು ಸಾಮಾಜಿಕ ಕ್ರಾಂತಿ, ಧಾರ್ಮಿಕ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ ಮತ್ತು ವಚನ ಕ್ರಾಂತಿ ಇಡೀ ವಿಶ್ವದಲ್ಲಿ ತನ್ನದೇ ಆದಂಥ ಖ್ಯಾತಿಯನ್ನು ಪಡೆದಿದೆ. ಬಸವಣ್ಣ ಕೇವಲ ಒಂದರಲ್ಲಿ ಮಾತ್ರ ಖ್ಯಾತಿಯನ್ನು ಪಡೆದಿಲ್ಲ. ಅವರು ನಡೆಸಿದಂಥ ಸಾಮಾಜಿಕ ಚಳವಳಿ ಏನು ಅಂತರ್ಜಾತಿ ವಿಭಾಗಗಳ ಅಮರ್ನಿಗೆ ಮಾಡಿ ಜಾತಿ ಪದ್ಧತಿಯನ್ನು ಹೋಗಲಾಡಿಸೋಕ್ಕೋಸ್ಕರವಾಗಿ ಮುಂದಿನ ದಿನದಲ್ಲಿ ಆ ಜಾತಿ ಇರಬಾರದು ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಅವರು ನಡೆಸಿದಂತಹ ಒಂದು ಅಂತರ್ಜಾತಿ ವಿಭಾಗ ಅವತ್ತಿಗೆ ಇವತ್ತಿಗೆ 850 ವರ್ಷಗಳ ಹಿಂದೆ ಬಹಳ ಶಬ್ದವನ್ನು ಮಾಡಿದೆ. ಇವತ್ತಿಗೂ ಕೂಡ ವಿಶ್ವದಲ್ಲಿ ತನ್ನದೇ ಆದಂಥ ಒಂದು ಯಕ್ಷ ಪ್ರಶ್ನೆಯಾಗಿ ಇಟ್ಕೊಂಡಿದೆ. 2ನೇ ಕ್ರಾಂತಿ ಅವರು ಮಾಡಿದಂಥ ಕ್ರಾಂತಿ ವಚನ ಕ್ರಾಂತಿ. 12ನೇ ಶತಮಾನ ತನಕರೂ ಕೂಡ ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಗೌರವಾಧ್ಯಕ್ಷ ಸಿಎಂ ನಿಂಗರಾಜು ಮಾತನಾಡಿ, ವಚನ ಮತ್ತು ವಿಚಾರಧಾರೆ ಮೂಲಕ ಕೂಡಿ ಬಾಳುವ ಸಂಸ್ಕೃತಿ ಕಲಿಸಿಕೊಟ್ಟವರು ಬಸವಣ್ಣ. ಸಮಾಜಕ್ಕೆ ಅವರು ಯಾವತ್ತೂ ಕತ್ತರಿಯಾಗಲಿಲ್ಲ, ಬೆಸೆಯುವ ಸೂಜಿಯಂತಿದ್ರು. ನುಡಿದಂತೆ ನಡೆಯುವ ಮೂಲಕ ಎಲ್ಲರನ್ನ ಒಳಗೊಳ್ಳುತ್ತಿದ್ರು. ಆದರೆ ಇಂದು ಅವರ ಹೆಸರಿನಲ್ಲಿ ಸಮಾಜ ಒಡೆಯುವಂತಹ ದುಸ್ಸಾಹಸ ನಡೆಯುತ್ತಿದೆ. ಇದು ಹೇಗೆ ಮುಂದುವರೆದರೆ ದೇಶದ ಪರಿಸ್ಥಿತಿ ಶೋಚನೀಯವಾಗಲಿದೆ. ಪ್ರತಿಯೊಬ್ಬರ ಜೀವನ ಉನ್ನತಿಗಾಗಿ ಬಸವಣ್ಣನವರ ವಚನಗಳ ಅಧ್ಯಯನ ಮಾಡಬೇಕು ಎಂದರು. ಸ್ವಚ್ಛತೆ ಮಾಡ್ಕೊಳ್ಳುವಂತ ಒಂದು ಬಸವಣ್ಣ ಒಬ್ಬರೇ. ಅದಕ್ಕಾಗಿ ಬಸವಣ್ಣನಿಗೆ ಸಾವಿಲ್ಲ. ಅದಕ್ಕಾಗಿ ಬಸವಣ್ಣ ಅವತ್ತಿನಿಂದ ಇವತ್ತೂ ಉಳ್ಕೊಂಡಿದ್ದಾರೆ. 850 ವರ್ಷಗಳ ಕಾಲ ಚಿರ ಯೌವನ ಇಟ್ಕೊಂಡಂತ ಬಸವಣ್ಣ ಇವತ್ತಿಗೂ ಬದುಕಿದ್ದಾರೆ. ನಾವೆಲ್ಲರೂ ಹುಟ್ಟಿದ್ದೀವಿ, ಜೀವಂತ ಇದ್ದೀವಿ. ನಾವು ಗುರ್ತು ಮಾಡಕ್ಕಿದೀವ? ಇಲ್ಲ. ನೋಡಿ, ಬಸವಣ್ಣನ ಒಂದೇ ಒಂದು ಮಾತ್ರ ನಾವು ಸ್ಮರಿಸ್ಕೊಳ್ಳೋಣ. ಬಸವಣ್ಣ ಏನ್ ಹೇಳಿದ್ರು ಅಂದ್ರೆ, ದೇವರು ಎಲ್ಲಿದ್ದಾರೆ, ದೇವ್ರು ನೋಡಿದ್ರೆ ಯಾರಾದ್ರೂ ಹಿರಿಯರಿದ್ದೀರಾ? ನಮ್ಮ ರಾಜಗೊಂಡಿದ್ದಾರೆ, ನೀವಿದ್ದೀರಾ, ಮೇಡಮ್ ಅವರಿದ್ದಾರೆ. ಯಾರಾದ್ರೂ ದೇವ್ರು ನೋಡಿದ್ದೀರಾ? ಇಲ್ಲ, ದೇವ್ರು ನೋಡಿಲ್ಲ ನೀವು? ನಾನು ಮಾತ್ರ ನೋಡಿದ್ದೀನಿ. ದೇವ್ರು ನೋಡಿದ್ದೀನಿ ಅಂದ್ರೆ ಕೈ ಎತ್ತಿ ನೋಡೋಣ? ಯಾರು ಇಲ್ಲ. ನಾನು ನೋಡಿದ್ದೀನಿ, ನನಗೆ ಕೈ ಎತ್ತಿಕ್ಕಂತ ಒಂದು ಶಕ್ತಿ ಇದೆ. ಹೇಗೆ ನೋಡಿದ್ದೀವಿ? ಎಲ್ಲೋ ಇರುವಂತ ದೇವರುಗಳನ್ನ ಕಲ್ಲು ಮಣ್ಣಿನ ಬಿಡಿಯೊಳಗೆ ನಾನು ನೋಡಿಲ್ಲ. ನೋಡಿ, ಹಾಲಪ್ಪರಿಂದ ಹಿಡಿದು ಆ ಮೂಲದಲ್ಲಿರ್ತಕ್ಕಂಥ ಮೇಡಮ್ ತನಕ ಎಲ್ಲರ ಆತ್ಮಗಳಲ್ಲಿ ನಾನು ಆಗಕ್ಕೆ. ಕಾರ್ಯಕ್ರಮದಲ್ಲಿ ಶರಣ ಸಾಹಿತ್ಯ ಪರಿಷತ್ತು ಜಿಲ್ಲಾ ಉಪಾಧ್ಯಕ್ಷ ಬಿಎಲ್ ರಾಜೇಗೌಡ, ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷೆ ಶಶಿರೇಖಾ, ಯುವ ಘಟಕದ ಅಧ್ಯಕ್ಷ ಎಆರ್ಎಸ್ ಮಹೇಶ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಚಂದನ್ ಕುಮಾರ್, ಉಪಾಧ್ಯಕ್ಷರಾದ ಶಿವಮೂರ್ತಿ, ಗೀತಾ ಶಿವರಾಜ್, ಮಂಜೇಗೌಡ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಸಿಡಿ ಉತ್ಸವ ಅದ್ದೂರಿಯಾಗಿ ಜರುಗಿತು. 4 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಆರಂಭದ ದಿನದಂದು ಸಿಡಿ ಉತ್ಸವ ಆಚರಿಸುವ ಮೂಲಕ ಜಾತ್ರೆಗೆ ಚಾಲನೆ ನೀಡಲಾಯಿತು. ಗ್ರಾಮದ ಎಲ್ಲಾ ಮನೆಗಳಿಂದ ಮಳೆ ತಳುಗೆ ಹೊತ್ತುಕೊಂಡು ಗ್ರಾಮದ ಮಧ್ಯಭಾಗಕ್ಕೆ ಬಂದು ಬಂಡಿ ಪೂಜೆಯನ್ನ ನೆರವೇರಿಸಿ ಬಂಡಿಗೆ ಬಲಿಕೂಡು ಹಾಕಿದ ನಂತರ ಗ್ರಾಮದಿಂದ ಅಣತಿ ದೂರದಲ್ಲಿರುವ ಶೆಟ್ಟಳಮ್ಮ ದೇವಸ್ಥಾನದ ಬಳಿಗೆ ಮೆರವಣಿಗೆ ಬಂದು ದೇವಸ್ಥಾನವನ್ನ 3 ಸುತ್ತು ಪ್ರದಕ್ಷಿಣೆ ಹಾಕಿದ ನಂತರ ಸಿಡಿ ಉತ್ಸವವನ್ನ ನೆರವೇರಿಸಲಾಯಿತು. ದೇವಸ್ಥಾನ ಹಾಗೂ ಗ್ರಾಮದ ಸುತ್ತ ವಿದ್ಯುತ್ ದೀಪಾಲಂಕಾರ ಮಾಡಿ ಗ್ರಾಮದೆಲ್ಲೆಡೆ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ.
ನಿಶ್ಚಿತ ಗುರಿ ಈಡೇರಿಕೆಗೆ ಶ್ರದ್ಧೆ ಅಗತ್ಯ ಎಂದು ಆಕ್ಸ್ಫರ್ಡ್ ಶಾಲೆಯ ಪ್ರಾಂಶುಪಾಲರಾದ ಆರ್ ಅಣ್ಣಪ್ಪ ಸ್ವಾಮಿ ಹೇಳಿದರು. ಶುಕ್ರವಾರ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ಶಾಲೆಯ ವಿದ್ಯಾರ್ಥಿಗಳನ್ನು ಗೌರವಿಸಿ ಮಾತನಾಡಿದ ಅವರು, ಕೇವಲ ಎಸ್ಎಸ್ಎಲ್ಸಿ ಮಾತ್ರವಲ್ಲ, ಜೀವನದಲ್ಲಿ ಯಾವುದೇ ಸಾಧನೆ ಮಾಡಲು ಶ್ರದ್ಧೆ ಅಗತ್ಯ. ಸಾಧನೆ ಮಾಡುವ ಹಂತದಲ್ಲಿ ನಮ್ಮನ್ನ ಬೆನ್ನತ್ತುವ ಹಲವು ಆರ್ಷಡ್ ವರ್ಗಗಳ ನಿಯಂತ್ರಣ ಮಾಡುವುದು ಅಗತ್ಯವಾಗಿದೆ. ವಿದ್ಯಾರ್ಥಿ ಜೀವನದಲ್ಲಿ ತಮ್ಮ ಸಾಧನೆಗೆ ಸಾಕಷ್ಟು ಅಡೆತಡೆಗಳು ಸೃಷ್ಟಿಯಾಗುತ್ತದೆ. ಇವುಗಳ ಮೆಟ್ಟಿ ನಿಲ್ಲಲು ವಿದ್ಯಾರ್ಥಿಗಳೊಂದಿಗೆ ಶಾಲೆಯ ಶಿಕ್ಷಕರು, ಪೋಷಕರ ಸಹಕಾರ ಅಗತ್ಯವಿದೆ. ಯಾವುದೇ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಫಲಿತಾಂಶವನ್ನೇ ತಮ್ಮ ಜೀವನದ ಮಾನದಂಡ ಮಾಡಿಕೊಳ್ಳಬಾರದು. 10ನೇ ತರಗತಿ ಅನುತ್ತೀರ್ಣವಾದ ಹಲವರು ದೇಶದ ಉನ್ನತ ಹುದ್ದೆ ಅಲಂಕರಿಸಿದ ಹಲವು ಉದಾಹರಣೆಗಳಿವೆ ಎಂದರು. ಬಟ್ ಈ ಸರ್ತಿ ಅಂದರೆ 25th ಇಯರ್ ನಮ್ಮ ಶಾಲೆಗಳು ಎರಡು ಅಮಾಲ್ಗಮೇಟ್ ಆದಮೇಲೆ 25th ಇಯರ್. ಸೊ ದೈಸ್ ಎ ಅಸೆಂಬ್ಲೇಜ್ ಆಫ್ ಡಿಫ್ರೆಂಟ್ ಸ್ಟೂಡೆಂಟ್ಸ್ ಫ್ರಮ್ ಡಿಫ್ರೆಂಟ್ ಲೆವೆಲ್ ಆಫ್ ಲರ್ನಿಂಗ್. ಅದು ನಿಮ್ಗೆ ಗೊತ್ತಾಗ ಅವರು ಲೆವೆಲ್ ಆಫ್ ಲರ್ನಿಂಗೇ ಬೇರೆ ಇತ್ತು. ಎರಡು ಸ್ಕೂಲ್ ಮಕ್ಕಳು, ಎರಡು ಶಾಲೆಯ ಟೀಚರ್ಸು ಅಮಾಲ್ಗಮೇಟ್ ಆದರು ಈ 10th ಬ್ಯಾಚ್. ಈ 10th ಬ್ಯಾಚ್ನಲ್ಲಿ ನನ್ನಲ್ಲಿ ಮ್ಯಾಥ್ಸ್ ಕಲಿತವರು ಒಂದು 50% ಇದ್ದರೆ 50% ಮ್ಯಾಥ್ಸ್ ಬೇರೆಯವರಿಂದ ಕಲಿತವರು ಇದ್ದರು. 10th ಸ್ಟ್ಯಾಂಡರ್ಡ್ ಬಂದಾಗ ದೇ ಆರ್ ಫ್ರಮ್ ಡಿಫ್ರೆಂಟ್ ಸ್ಕೂಲ್. ಯಾರ್ದಾರ್ ಅಂಡ್ ಆಕ್ಸ್ಫರ್ಡ್ ಎರಡು ಅಮಾಲ್ಗಮೇಟ್ ಆದಾಗ ಸೊ ಅವ್ರಿಗೂ ಸ್ಟ್ರೇಂಜು, ನಮಗೂ ಸ್ಟ್ರೇಂಜ್. ಬಟ್ ಬಿಕಾಸ್ ಆಫ್ ದಿಸ್ 25th ಇಯರಲ್ಲಿ ಬಿಗಿನಿಂಗಿಂದಲೇ ಮ್ಯಾನೇಜ್ಮೆಂಟಿಂದ ಒಂದು ಥರದ ನೈತಿಕವಾದ ಒಂದು ಒತ್ತಡ ಇತ್ತು. ಇದ್ದದ್ದೇ ಆ್ಯಕ್ಚುಲಿ ನಾವು ಸ್ಟೇಟ್ಗೆ ಒಂದು ರ್ಯಾಂಕ್ ಕೊಡಬೇಕು ಅಂತ ವಿಶ್ರಾಂಕ್ ನಾವು ರೆಡಿ ಇದ್ವಿ. ಪುರಸಭೆಯ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಮಾತನಾಡಿ, ನಮ್ಮ ಶಾಲೆ ಸಮಾಜಕ್ಕೆ ಉತ್ತಮ ನಾಗರಿಕರನ್ನ ನೀಡಬೇಕು ಎಂಬ ಉದ್ದೇಶದಿಂದ ಸೇವೆ ಮಾಡುತ್ತಿದೆ. ಶಾಲೆಗೆ ಮತ್ತು ಕೀರ್ತಿ ತಂದ ವಿದ್ಯಾರ್ಥಿ ಮಹಿಮಾ ಕುಟುಂಬಕ್ಕೆ ನಾವು ಅಭಿನಂದಿಸುತ್ತೇವೆ. ಒಂದು ಉತ್ತಮವಾದ ಸಮಾಜ ನಿರ್ಮಾಣ ಮಾಡುವುದಕ್ಕೆ ಶಿಕ್ಷಣ ಅತ್ಯಗತ್ಯ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ನೈತಿಕ ಶಿಕ್ಷಣವನ್ನ ನೀಡುತ್ತಾ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯವನ್ನ ನಿರ್ಮಿಸಿಕೊಳ್ಳಲು ನಮ್ಮ ಸಂಸ್ಥೆ ಶ್ರಮಿಸುತ್ತಿದೆ ಎಂದರು. ಮಗಳು ಮಹಿಮಾ ಸುಮಾರು 608 ಅಂಕಗಳನ್ನು ಪಡೆದು ಸಕಲೇಶಪುರಕ್ಕೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆಯೋದ್ರ ಮುಖಾಂತರ ಈ ಶಾಲೆಗೆ ಒಂದು ಹೆಮ್ಮೆಯ ಒಂದು ಕಿರೀಟವನ್ನು 25 ವರ್ಷಗಳ ಸಂವತ್ಸರದಲ್ಲಿ ನೀಡಿದ್ದಾಳೆ ಅಂತ ಹೇಳ್ಬಿಟ್ಟು ನನಗೆ ಬಹಳ ಸಂತೋಷವಾಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ಥರದಲ್ಲಿ ಸಕಲೇಶಪುರ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಈ ಶಾಲೆಯ ವಿದ್ಯಾರ್ಥಿಯು ನನ್ನ ಮಗನೂ ಆಗಿರ್ತಕ್ಕಂತಹ ತಾಬಿಶ್ ಅಬೂರೇರ ಸುಮಾರು 607 ಅಂಕಗಳನ್ನು ಪಡೆದು ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಪಡೆದು ಸಂಸ್ಥೆಗೆ ಒಂದು ಹೆಸರನ್ನ ತಂದುಕೊಟ್ಟಿದ್ದಾನೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರನ್ನ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಅವರು ಬಹಳ ಕಷ್ಟಪಟ್ಟಿದ್ದಾರೆ. ಸುಮಾರು ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ರಜಾ ದಿವಸಗಳಲ್ಲಿ ಮತ್ತು ಭಾನುವಾರವೂ ಕೂಡ ಅವರು ವಿಶೇಷ ಪರಿಶ್ರಮವನ್ನು ತೆಗೆದುಕೊಂಡು ಮಕ್ಕಳಿಗೆ ಏನಾದರೂ ಒಂದು ನಾವು ಈ ವಿದ್ಯಾಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಲೇಬೇಕು, ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಹೆಸರನ್ನು ಪಡಿಬೇಕು ಅಂತ ಹೇಳಿ ಅವರು ಹಗಲಿರುಳು ಶ್ರಮಿಸಿದ್ದಾರೆ. ಅದರ ಜೊತೆಯಲ್ಲಿ ನಾನು ಆಕ್ಸ್ಫರ್ಡ್ ಸ್ಕೂಲಲ್ಲಿ 9 ವರ್ಷದಿಂದ ಓದ್ತಿದ್ದೀನಿ. 2nd ಸ್ಟ್ಯಾಂಡರ್ಡಿಂದ ಇದೇ ಸ್ಕೂಲಲ್ಲೇ ಓದ್ತಾ ಇರೋದು. ಈ ಸತಿ 608 ಸ್ಕೋರ್ ಮಾಡಿದ್ದೀನಿ, 97.28%. ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಟೀಚರ್ಸಿಗೆ, ಮ್ಯಾನೇಜ್ಮೆಂಟಿಗೆ ಆ್ಯಂಡ್ ಪೇರೆಂಟ್ಸಿಗೆ. ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. 7:30 ತನಕ ಕ್ಲಾಸಸ್ ಮಾಡಿದ್ದಾರೆ. ನಮ್ಮ ಜೊತೆ ಟೀಚರ್ಸು ಇರ್ತಾಯಿದ್ರು. ಇವನ್ ಮ್ಯಾನೇಜ್ಮೆಂಟ್ ಅವರು, ಪ್ರೆಸಿಡೆಂಟ್ ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, 7:30 ತನಕ ನಮ್ಮ ಜೊತೆನೇ ಇರ್ತಾಯಿದ್ರು. ಓದೋದ್ರ ಜೊತೆ ಬೇರೆ ಫೆಸಿಲಿಟೀಸು ಕೊಟ್ಟಿದ್ರು. ನಮಗೆ ಡ್ಯಾನ್ಸ್ ಕ್ಲಾಸ್ ಆಗ್ತಿತ್ತು, ಕರಾಟೆ ಕ್ಲಾಸ್ ಆ್ಯಂಡ್ ಇದು ಡ್ರಾಯಿಂಗ್ ಕ್ಲಾಸ್ ಇತ್ತು. ಆಮೇಲೆ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ಸ್ ಎಲ್ಲ ಫುಲ್ ಗ್ರ್ಯಾಂಡಾಗಿ ಮಾಡಿದರು. 10 ಫನ್ ಅಂತ ಆ್ಯನಿವಲ್ ಸ್ಪೋರ್ಟ್ಸ್ ಡೇ ಎಲ್ಲ ಮಾಡಿದರು. ಮತ್ತು ಹೊಸದಾಗಿ ಇವಾಗ ರೋಬೋಟಿಕ್ಸ್ ಕ್ಲಾಸ್, ಕಂಪ್ಯೂಟರ್ ಕ್ಲಾಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಲೈಬ್ರರಿ ಇದೆ, ಮ್ಯಾಥ್ಸ್ ಲ್ಯಾಬ್ ಎಲ್ಲ ಇದೆ. ತುಂಬ ಸಪೋರ್ಟ್ ಮಾಡಿದರು. ಟೀಚರ್ಸು ಅಷ್ಟೇ ತುಂಬ ಎಫರ್ಟ್ಸ್ ಹಾಕಿ ನಮಗೆ ಈ ವೇಳೆ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷ ಜಾಕೀರ್, ಮುಖ್ಯ ಶಿಕ್ಷಕಿ ಲೀಲಾವತಿ, ಶಿಕ್ಷಕಿಯರಾದ ನಾಕಿಯಾ, ಶ್ರುತಿಕಾ, ನರ್ಗೀಸ್, ಶಿಕ್ಷಕ ಅಕ್ರಮ್ ಸೇರಿದಂತೆ ಮುಂತಾದವರಿದ್ದರು. ಹಿಂಡು ಹಿಂಡಾಗಿ ಸಕಲೇಶಪುರ ತಾಲೂಕಿನ ವನಗೂರು ವ್ಯಾಪ್ತಿಯ ಪಟ್ಲಾ ಬೆಟ್ಟದಲ್ಲಿ ಕಾಡೆಮ್ಮೆ ಹಾಗೂ ಕಾಡುಕೋಣಗಳು ದಿಢೀರನೆ ಕಾಣಿಸಿಕೊಂಡಿವೆ. ಪ್ರವಾಸಿಗರು ಕಾಡೆಮ್ಮೆ, ಕಾಡುಕೋಣಗಳನ್ನು ನೋಡುತ್ತಾ ನಿಂತಿದ್ದು, ಮರಿಗಳು ಸೇರಿ ಸುಮಾರು 15ಕ್ಕೂ ಹೆಚ್ಚಿರುವ ಕಾಡೆಮ್ಮೆ, ಕಾಡುಕೋಣಗಳು ಕಾಣಿಸಿಕೊಂಡಿವೆ. ವೀಕೆಂಡ್ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಟ್ಲಾ ಬೆಟ್ಟಕ್ಕೆ ಪ್ರವಾಸಿಗರು ಬರುತ್ತಿದ್ದು, ದಿಢೀರನೆ ಕಾಣಿಸಿಕೊಂಡಿರುವ ಕಾಟಿಗಳ ಹಿಂಡನ್ನ ಕಂಡು ಕೆಲ ಪ್ರವಾಸಿಗರು ಭಯಭೀತರಾಗಿದ್ದಾರೆ. ಹೆಚ್ಚಾಗಿ ಕಾಟಿಗಳನ್ನು ನೋಡಲು ಪ್ರವಾಸಿಗರು ಆಗಮಿಸುತ್ತಿರುವ ಹಿನ್ನೆಲೆ ಹೋದ ಕಾಡೆಮ್ಮೆ, ಕಾಡುಕೋಣಗಳು ಕಾಡಿನೊಳಗೆ ಹೊಡಿ ಹೋಗಿದ್ದು, ಕಾಡೆಮ್ಮೆ, ಕಾಡುಕೋಣಗಳ ವಿಡಿಯೋ ಪ್ರವಾಸಿಗರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕಳೆದ ಮಾರ್ಚ್, ಏಪ್ರಿಲ್ನಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅರಕಲಗೂಡು ತಾಲೂಕಿಗೆ 81.32% ಫಲಿತಾಂಶ ದೊರೆತಿದೆ.
ಪರೀಕ್ಷೆ ಬರೆದಿದ್ದ 2576 ವಿದ್ಯಾರ್ಥಿಗಳಲ್ಲಿ 1851 ಮಂದಿ ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ಇವರಲ್ಲಿ 1107 ಮಂದಿ ಬಾಲಕರು ಹಾಗೂ 1169 ಬಾಲಕಿಯರು, 80 ಜನ ಎ ಪ್ಲೇಸ್, 223 ಮಂದಿ ಎ, 354 ಮಂದಿ ಬಿ ಪ್ಲೇಸ್, 416 ಮಂದಿ ಸಿ ಪ್ಲೇಸ್ ಹಾಗೂ 255 ವಿದ್ಯಾರ್ಥಿಗಳು ಸಿ ಗ್ರೇಡ್ ಪಡೆದಿದ್ದಾರೆ. ಬರಗೂರು ಮೊರಾರ್ಜಿ ವಸತಿ ಶಾಲೆ, ದೊಡ್ಡಮಗ್ಗೆ ಡಾಕ್ಟರ್ ಅಂಬೇಡ್ಕರ್ ವಸತಿ ಶಾಲೆ, ಅರಕಲಗೂಡಿನ ಬಿಜೆಎಸ್ ಆಂಗ್ಲ ಮಾಧ್ಯಮ ಶಾಲೆ, ರಚನಾ ವಿದ್ಯಾಲಯ ಹಾಗೂ ಗುಬ್ಬಿ ಕ್ರಾಸ್ನ ಬೇತಲ್ ಪಬ್ಲಿಕ್ ಶಾಲೆ 100% ಫಲಿತಾಂಶ ಪಡೆದಿವೆ. ಪಟ್ಟಣದ ಬಿಜಿಎಸ್ ಆಂಗ್ಲ ಮಾಧ್ಯಮ ಶಾಲೆಯ ಜಿಜೆ ಪೂಜಾ 621 ಅಂಕಗಳನ್ನು ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಕೊಣನೂರಿನ ಎಂಕೆಎಸ್ ವಿದ್ಯಾನಿಕೇತನ ಶಾಲೆಯ ಕೆಆರ್ ಭಾರ್ಗವಿ, ಸುಚರಿತಾ ಬಿಜಿಎಸ್ ಶಾಲೆಯ ವಿಆರ್ ಹರ್ಷರಾಜ್, ಗೋಬಿ ಕ್ರಾಸ್ ಬೇತಲ್ ಪಬ್ಲಿಕ್ ಶಾಲೆಯ ಜೆ ವರುಣ್ ತಲಾ 614 ಅಂಕ ಪಡೆದು ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಬರಗೂರು ಮೊರಾರ್ಜಿ ವಸತಿ ಶಾಲೆಯ ಹರ್ಷ 613, ಸಂತೆಮರೂರು ಸರ್ಕಾರಿ ಪ್ರೌಢಶಾಲೆಯ ನೀತು 608, ಎಸ್ಕೆ ಸುಪ್ರಿಯಾ 604, ಐಶ್ವರ್ಯ 597 ಅಂಕಗಳನ್ನು ಪಡೆದು ಉತ್ತಮ ಸಾಧನೆ ಮಾಡಿದ್ದಾರೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವರಾಜು ತಿಳಿಸಿದ್ದಾರೆ. ನಮಸ್ಕಾರ. 2023-24ನೇ ಶೈಕ್ಷಣಿಕ ವರ್ಷಕ್ಕೆ ಅನ್ವಯಿಸಿದಂತೆ ದಿನಾಂಕ 25/3/24ರಿಂದ 6/4/24ರವರೆಗೆ SSLC ಪರೀಕ್ಷೆಯನ್ನು ನಡೆಸಲಾಗಿದೆ. ಈ ಸಂಬಂಧ ಅರ್ನೂರು ತಾಲೂಕಿಗೆ ಸಂಬಂಧಿಸಿದಂತೆ ಒಟ್ಟು 2276 ವಿದ್ಯಾರ್ಥಿಗಳು ಹಾಜರಾಗಿರುತ್ತಾರೆ. ಅದರಲ್ಲಿ 1107 ಗಂಡು ಮಕ್ಕಳು ಮತ್ತು 1169 ಹೆಣ್ಣು ಮಕ್ಕಳು. ಒಟ್ಟು ಈ 2276 ಮಕ್ಕಳಲ್ಲಿ 1851 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ. ಇದರಲ್ಲಿ 807 ಗಂಡು ಮಕ್ಕಳು ಮತ್ತು 1044 ಹೆಣ್ಣು ಮಕ್ಕಳು. ಒಟ್ಟು ತಾಲೂಕಿನ ಫಲಿತಾಂಶ 81.32 ಆಗಿರ್ತದೆ. ಇದರಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು 1849 ವಿದ್ಯಾರ್ಥಿಗಳು ಹಾಜರಾಗಿದ್ದು, ಇದರಲ್ಲಿ 1474 ಮಕ್ಕಳು ಉತ್ತೀರ್ಣರಾಗಿರ್ತಾರೆ. ಒಟ್ಟಾರೆ ಇಲ್ಲಿ ನಮಗೆ 1851 ಮಕ್ಕಳು ಉತ್ತೀರ್ಣರಾಗಿದ್ದು, ಇದರಲ್ಲಿ ಗ್ರೇಡ್ ವೈಸ್ ಹೇಳೋದಾದಾಗ ಎ ಪ್ಲಸ್ 80. ಯುವ ಜನತೆ ಸ್ವಾವಲಂಬಿಯಾಗಿ ಸ್ವಯಂ ಉದ್ಯೋಗಕ್ಕೆ ಹೆಚ್ಚು ಆದ್ಯತೆ ನೀಡಿದರೆ ಸದೃಢ ಸಮಾಜ ನಿರ್ಮಾಣ ನಿಶ್ಚಯ ಎಂದು ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಪ್ರಾಯಪಟ್ಟರು. ಕೇರ್ಪೇಟೆ ಪಟ್ಟಣದ ಹೊಸ ಕಿಕ್ಕೇರಿ ರಸ್ತೆಯಲ್ಲಿ ಬಂಡಿಹೊಳಿ ಗ್ರಾಮದ ಅನಿಲ್ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಅನಿಲ್ ಒಪ್ಪೋ ಮೊಬೈಲ್ ಸೆಂಟರ್ ಉದ್ಘಾಟಿಸಿ ಮಾತನಾಡಿದ ಅವರು, ಈಗಿನ ಬಹುತೇಕ ಯುವ ಜನತೆ ಸರ್ಕಾರಿ ಕೆಲಸಕ್ಕಾಗಿ ತಮ್ಮಲ್ಲಿ ಅಡಗಿರುವ ಅಮೂಲ್ಯವಾದ ಆಲೋಚನೆ, ಪ್ರತಿಭೆ ಮತ್ತು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ. ಸರ್ಕಾರಿ ಕೆಲಸದ ಪ್ರಯತ್ನದ ಜೊತೆಗೆ ಯುವ ಪೀಳಿಗೆ ಪ್ರಮುಖವಾಗಿ ಸ್ವಾವಲಂಬಿಯಾಗಿ ಸ್ವಯಂ ಉದ್ಯೋಗದ ಕಡೆಗೆ ಹೆಚ್ಚು ಮಹತ್ವ ನೀಡಿದರೆ ಯುವಕರ ಭವಿಷ್ಯವು ಉಜ್ವಲವಾಗಿ ಮತ್ತು ಸಮಾಜದ ನಡೆಯೂ ಕೂಡ ಉತ್ತಮವಾಗಿರುತ್ತದೆ ಎಂದರು. ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಹೊಸ ಕಿಕ್ಕೇರಿ ರಸ್ತೆಯಲ್ಲಿ ಸ್ನೇಹಿತರಾದಂಥ ಅನಿಲ್ಗಳು ಮೊಬೈಲ್ ಸೇವೆಗೋಸ್ಕರ ಹೊಸ ಮೊಬೈಲ್ಗಳನ್ನು ಮಾರಾಟ ಮತ್ತು ಸರ್ವಿಸ್ ಓಪನ್ ಮಾಡಿದ್ದಾರೆ. ಶುಭವಾಗಲಿ. ನಿಮ್ಮ ಪಟ್ಟಣದ ನಾಗರಿಕರಿಗೆ ಇದರಿಂದ ಉತ್ತಮವಾದಂಥ ಸೇವೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ ಬಂಡಿಹೊಳಿ ದರ್ಶನ್, ಹಿರಿಯ ಮುಖಂಡರಾದ ನಲ್ಲಿ ಶಿವರಾಮೇಗೌಡ, ಮಂಜೇಗೌಡ, ಬೈರೇಗೌಡ, ಪೊಲೀಸ್ ವೈರಮುಡಿಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದಲ್ಲಿ ಬಸವ ಜಯಂತಿ ಅಂಗವಾಗಿ ಬಸವ ಸಮಿತಿ ವತಿಯಿಂದ ಶುಕ್ರವಾರ ಸಂಜೆ 41 ಜೋಡಿಗಳ ಎತ್ತಿನ ಮೆರವಣಿಗೆ ಅದ್ದೂರಿಯಿಂದ ಜರುಗಿತು. ಈ ಕುರಿತು ರೈತ ಮಲ್ಲಪ್ಪ ಸೌಬಂದ ಮಾತನಾಡಿ, ಪ್ರತಿ ವರ್ಷವೂ ಕುಕನೂರು ಪಟ್ಟಣದಲ್ಲಿ ರೈತ ಬಾಂಧವರು ಬಸವ ಜಯಂತಿ ನಿಮಿತ್ತ ಎತ್ತಿನ ಮೆರವಣಿಗೆಯನ್ನ ಹಾಗೂ ಬಸವೇಶ್ವರರ ಭಾವಚಿತ್ರ ಮೆರವಣಿಗೆಯನ್ನ ಆಚರಿಸುತ್ತಾ ಬರಲಾಗಿದೆ. ಬಸವ ಜಯಂತಿಯು ರೈತರಿಗೆ ಹಾಗೂ ಎತ್ತುಗಳ ಹಬ್ಬದ ಸಂಭ್ರಮವಾಗಿದ್ದು, ಅನೇಕ ಯುವ ರೈತರು ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿರುವುದು ಖುಷಿ ತಂದಿದೆ ಎಂದರು. ನಮ್ಮ ಇದರ ಪ್ರಾಮುಖ್ಯತೆ ನಮ್ಮ ಕೆಲವೊಂದು ಹಿರಿಯರು ಮತ್ತು ಸಮಸ್ತ ಕುಕನೂರಿನ ನಾಗರಿಕರು ಇರ್ತಾರೆ. ಪ್ರತಿ ವರ್ಷವೂ ಇದು ಹೆಂಗಂದ್ರೆ ಒಂದು ನೂಲಿನ ಹಗ್ಗ ಒಂದು ಜೋಡಿ ಪ್ರತಿ ವರ್ಷ ದೇಣಿಗೆಯಾಗಿ ಕೊಡ್ತಾರೆ ಈ ಸಮಿತಿಯವರು. ಮತ್ತು ಈ ವರ್ಷ ಮಾಡ್ಬೇಕಂದ್ರೆ ಈಗ ಒಂದು 2-3 ವರ್ಷದಿಂದ ಅದ್ರ ಜೊತೆಗೆ ಹಣೆಕಟ್ಟನ್ನು ಕೊಡಕತ್ತಾರೆ. ಯಾವುದೇ ಅದರಿಂದ ಅವ್ರಿಗೆ ರೊಕ್ಕ ಗಿಕ್ಕ ಏನು ತಗೊಳೋಲ್ಲ, ಫ್ರೀಯಾಗಿ ನಮ್ಮ ಬಸವ ಸಮಿತಿ ಸುಗಮವಾಗಿ ನಡೀಲಿ ಅಂತಂದ್ರೆ ಸ್ವಲ್ಪ ರೈತರು ಹೆಚ್ಚಿನ ರೀತಿಯಲ್ಲಿ ತಮ್ಮ ಎತ್ತುಗಳ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಬಸವ ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಗಲಿ ಅನ್ನುತ್ತಾ ಈ ಒಂದು ಕಾರ್ಯಕ್ರಮ ಇನ್ನೂ ಪ್ರತಿ ವರ್ಷದಂತೆ ಈ ಮುಂದಿನ ವರ್ಷವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನೆರವೇರಿಸಲಿ ಕುಕನೂರಿನ ಗ್ರಾಮಸ್ಥರೆಲ್ಲರೂ ಸೇರಿ ರೈತ ಈ ವೇಳೆ ಅಡಿವಪ್ಪ ಬೋರಣ್ಣನವರ್, ರಾಮಣ್ಣ ಕಂಬಳಿ, ಬುದ್ದಪ್ಪ ಹೋಗಾರ್, ಮಾರುತಿ ಭಂಡಾರಿ, ಹನುಮಪ್ಪ ಕರಿಗಾರ್, ಗುಡ್ಡೆಪ್ಪ ಚಂದೂರು ಸೇರಿದಂತೆ ಇತರರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ.
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜನರು ಹೇಳಿದಂತೆ ಪ್ರಜ್ವಲ್ ರೇವಣ್ಣ ಸೈಕೋ, ಹಾಗೆಯೇ ಬಿಜೆಪಿ ಮುಖಂಡ ದೇವರಾಜೇಗೌಡ ಎರಡನೇ ಸೈಕೋ. ಪ್ರಜ್ವಲ್ ಎಲ್ಲೇ ಇದ್ದರೂ ನಮ್ಮ ಪೊಲೀಸರು ಬಂಧಿಸುತ್ತಾರೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಅತ್ಯಾಚಾರ ಪ್ರಕರಣದಲ್ಲಿ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಅರೆಸ್ಟ್. ಹೊಳೆನರಸೀಪುರ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ವಿಚಾರಣೆ. ಎಸ್ಐಟಿ ವಶಕ್ಕೆ ಪಡೆಯುವ ಸಾಧ್ಯತೆ. ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಅಸ್ವಚ್ಛತೆ. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆಯನ್ನ ಸರಿಪಡಿಸುವಂತೆ ಪಟ್ಟು. ಇದು ಮುಂದುವರೆದರೆ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಕೆ ನೀಡಿದ ವಿದ್ಯಾರ್ಥಿಗಳು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.